ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಗ ನಾವು ಗುಜರಾತ್ನ ಮತ್ತೊಂದು ಐತಿಹಾಸಿಕ ಪೌರಾಣಿಕ ಇತಿಹಾಸವುಳ್ಳ ಮತ್ತೊಂದು ಸ್ಥಳದ ಬಗ್ಗೆ ತಿಳ್ಕೊಳ್ಳೋಣ ಗೆಳೆಯರೆ. ಈಗ ನಾವು ತಿಳ್ಕೊಳ್ಳಕ್ಕೆ ಹೋಗ್ತಾ ಇರುವಂತ ಜಾಗದ ಹೆಸರು ಬಂದು ಗಿರಿನಾರ್ ಬೆಟ್ಟ. ಈ ಬೆಟ್ಟದ ಹಿನ್ನೆಲೆ ಹೇಳ್ತಾ ಹೋಗೋದಾದ್ರೆ ಬಹಳ ಹಿಂದೆ ಈಗ ಇರುವಂತ ಎರಡು ಬೆಟ್ಟ ಅಬು ಬೆಟ್ಟ ಹಾಗೂ ಗಿರಿನಾರ್ ಬೆಟ್ಟ. ಈ ಎರಡೂ ಬೆಟ್ಟಗಳ ಮೇಲೆ ಪಾರ್ವತಿ ದೇವಿ ಇದ್ದಾರೆ, ಗೋರಖ್ನಾಥ್ ದೇವಸ್ಥಾನ ಇದೆ ಹಾಗೂ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇದೆ. ಇದರ ಹಿನ್ನೆಲೆ ಹೇಳ್ತಾ ಹೋಗ್ಬೇಕು ಅಂದ್ರೆ ಪುರಾಣಗಳ ಪ್ರಕಾರ ವಶಿಷ್ಠ ಮುನಿಗಳ ಗೋವು ಹುಲ್ಲು ತಿನ್ನಕ್ಕೆ ಅಂತ ಹೋಗ್ತಿರೋ ಅಂದ್ರೆ ಸಂಧ್ಯಾ ವಂದನೆಯಲ್ಲೋ ಅಥವಾ ಬೆಳಿಗ್ಗೆನೋ ಹುಲ್ಲು ಮೇಯಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಎರಡು ದೊಡ್ಡ ಕಂದಕ ಅಂದ್ರೆ ದೊಡ್ಡ ಹಳ್ಳಗಳಿದ್ವಂತೆ. ಅದರಲ್ಲಿ ಈ ಹಸು ಹುಲ್ ಮೇಯ್ತಾ ಕಂದಕಕ್ಕೆ ಬಿದೋಗ್ತಾ ಇತ್ತಂತೆ. ಅದನ್ನ ಬೃಹಸ್ಪತಿ ಮಗ, ಇದನ್ನ ಕಪಿಲ ಅನ್ನೋ ಹಸು ಹೆಸರು, ಬೃಹಸ್ಪತಿ ಮಗ ಕಚು ಅನ್ನೋನು ಆ ಹಸುನ ಕಾಪಾಡ್ಬಿಟ್ಟು ವಶಿಷ್ಠ ಮುನಿಗಳ ಹತ್ರ ತಗೊಂಡೋಗಿ ಬಿಡ್ತಾನಂತೆ. ಈ ಗುರುಗಳೇ, ಹಿಂಗೆ ನಿಮ್ಮ ಹಸು ಹುಲ್ ಮೇಯಕ್ ಹೋದಾಗ ಅದು ಕಂದಕಕ್ಕೆ ಅಂದ್ರೆ ಹಳ್ಳಕ್ಕೆ ಬಿದೋಗ್ತಾ ಇತ್ತು ಅಂತ ಹೇಳಿ ಅದನ್ನ ಮತ್ತೆ ವಶಿಷ್ಠ ಮುನಿಗಳ ಆಶ್ರಮಕ್ಕೆ ಬಿಡ್ತಾರಂತೆ. ಹಂಗೆ ಬರ್ತಾ ಹೇಳ್ತಾರಂತೆ, ಗುರುಗಳೇ, ನಿಮ್ಮ ಒಂದೇ ಹಸು ಅಲ್ಲ, ತುಂಬಾ ಹಸುಗಳು ಹಿಂಗೆ ಬಿದೋಗ್ತಾ ಇದೆ, ನೀವು ಏನಾದ್ರೂ ಒಂದಕ್ಕೊಂದು ಪರಿಹಾರ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಇದು ಹೇಳ್ತಿರೋದು ಲೋಕ ಕಲ್ಯಾಣಕ್ಕೆ ಅಂತ ಅರ್ಥಕೊಂಡಂತ ವಶಿಷ್ಠ ಮುನಿಗಳು ಏನ್ ಮಾಡ್ತಾರೆ, ಹಿಮವಂತ ಅಂದ್ರೆ ನಮ್ಮ ಪಾರ್ವತಿ ದೇವಿಯ ತಂದೆಯಾದ ಹಿಮವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಹಂಗಾಗಿ ಹಿಮವಂತನ ಪ್ರಾರ್ಥನೆ ಮಾಡಿಕೊಂಡು ವಶಿಷ್ಠ ಮುನಿಗಳು ಹೇಳ್ತಾರೆ, ಈ ವೃತ್ತಾಂತನೆಲ್ಲ ವಶಿಷ್ಠ ಮುನಿಗಳು ಹೇಳಾದ್ಮೇಲೆ ಅವ್ರು ಹೇಳ್ತಾರೆ, ಹಿಮವಂತನಿಗೆ ನಿನ್ನ ಇಬ್ರು ಮಕ್ಕಳಿದಾರಲ್ಲಪ್ಪ, ಗಿರಿ ಅಬು ಮತ್ತೆ ಗಿರಿನಾರಾಯಣ, ಇಬ್ರು ನಾನು ಈ ತರ ಕಂದಕಗಳ ಮೇಲೆ ಕೂರ್ಸಿದ್ರೆ ಹಸುಗಳು ಸಾಯೋದು ತಪ್ಪತ್ತೆ ಅಂತ. ಹಂಗಾಗಿ ವಶಿಷ್ಠ ಮುನಿಗಳ ಆಜ್ಞೆಯಂತೆ ಹಿಮವಂತನ ಇಬ್ರು ಮಕ್ಕಳು ಎರಡು ಕಂದಕಗಳ ಮೇಲೆ ಹೋಗಿ ಕೂರ್ತಾರೆ. ಕೂತಾದ್ಮೇಲೆ ಇದೇ ಸಮಯದಲ್ಲಿ ಅವಾಗ ಬ್ರಹ್ಮ ಸೃಷ್ಟಿ ಮಾಡ್ತಿರೋ ಸಮಯ. ಹಂಗಾಗಿ ಆಗಿನ ಕಾಲದಲ್ಲಿ ಪರ್ವತಗಳಿಗೆ ರೆಕ್ಕೆ ಇರುತ್ತೆ. ಸೊ ಬ್ರಹ್ಮನಿಗೆ ಅಲ್ಲೋಲ ಕಲ್ಲೋಲ ಹಾಕಕ್ ಸ್ಟಾರ್ಟ್ ಆಯ್ತು, ಇಂಬ್ಯಾಲೆನ್ಸ್ ಆಗಕ್ ಸ್ಟಾರ್ಟ್ ಆಯ್ತು. ಏನಕ್ಕೆ, ಒಂದು ಕಡೆ ಅಂತ ಇರುವಂತ ಪರ್ವತ ಇನ್ನೊಂದು ಕಡೆ ಮೇಲೆ ಬಂದ್ರೆ ಅಲ್ಲಿಂದ ವಾಯುಭಾರ ಇನ್ ಸೆನ್ಸ್ ಭಾರ ಹೆಚ್ಚು ಕಡಿಮೆ ಆಗಿ ಅಲ್ಲಿಂದು ಎಫೆಕ್ಟ್ ನ ತಡೆಯೋದಕ್ಕೋಸ್ಕರ ಬ್ರಹ್ಮ ಏನಂತ ಹೇಳ್ತಾನೆ, ಇಂದ್ರನ ಹತ್ರ ಹೋಗಿ ಹೇಳ್ತಾನೆ, ನೋಡಪ್ಪ ಇಂದ್ರ, ನನಗೆ ಪ್ರಪಂಚನ ಸೃಷ್ಟಿ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಎಲ್ಲಾ ಪರ್ವತಗಳಿಗೂ ಇರುವಂತಹ ರೆಕ್ಕೆಗಳನ್ನ ಕಳೆದು ಬಿಡಪ್ಪ, ಎಲ್ಲ ಒಂದೇ ಕಡೆ ಕೂರ್ಬೇಕು, ಆ ತರ ಕಳೆದು ಬಿಡಪ್ಪ ಅಂತ ಬ್ರಹ್ಮ ಇಂದ್ರನಿಗೆ ಹೇಳ್ತಾನೆ. ಬ್ರಹ್ಮನ ಆಜ್ಞೆಯಂತೆ ಇಂದ್ರ ಎಲ್ಲಾ ಪರ್ವತಗಳಿಗೂ ರೆಕ್ಕೆನ ಒಡೆದಾಗ್ತಾ ಬರ್ತಾ ಇದ್ದಾಗ ಕೊನೆಗೆ ಗಿರಿನಾರಾಯಣನ ಹತ್ರ ಬರ್ತಾನೆ. ಇದನ್ನ ಗೊತ್ತಾದಂತ ಗಿರಿನಾರಾಯಣ ಏನ್ ಮಾಡ್ತಾನೆ, ಹೋಗಿ ಸಮುದ್ರದಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟು ಆಗಿದ್ದು ವೃತ್ತಾಂತ ಎಲ್ಲ ಹೇಳ್ತಾನೆ. ಈಗ ಗಿರಿನಾರಾಯಣನ ಅಕ್ಕ ಸಹೋದರಿ ಯಾರು, ನಮ್ಮ ಪಾರ್ವತಿ ದೇವಿ. ಹಾಗಾಗಿ ಅಕ್ಕ ತಮ್ಮನ್ ಸಹಾಯಕ್ಕೆ ಬರೋದಿಲ್ವೇ, ಬಂದೇ ಬರ್ತಾರೆ. ಅಕ್ಕ ತಮ್ಮನ್ ಸಹಾಯಕ್ಕೆ ಬಂದು ಹೇಳ್ತಾರೆ, ಇದು ನೀನು ಮಾಡಂಗಿಲ್ಲ, ಇದು ಮಾಡಬಾರದು ಅಂತ ಇಂದ್ರನ ಮುಂದೆ ಯುದ್ಧಕ್ಕೆ ನಿಲ್ತಾರೆ. ಈ ಯುದ್ಧನ ತಡೆಯಕ್ಕೆ ದೇವಾನುದೇವತೆಗಳೆಲ್ಲ ಬಂದು ಪಾರ್ವತಿ ದೇವಿ ಹತ್ರ ಕೇಳ್ಕೊತಾರೆ, ಆಯ್ತಮ್ಮ, ನಿನ್ನ ತಮ್ಮನ್ನ ರೆಕ್ಕೆ ಕಡಿಯಕ್ಕೆ ಇದು ಲೋಕಲ್ ಕಲ್ಯಾಣಕ್ಕೋಸ್ಕರನೇ ಎಲ್ಲಾ ಪರ್ವತಗಳಿಗೂ ಇದೇ ಆಗ್ತಿರೋದು, ನಿನ್ ತಮ್ಮ ಒಬ್ಬನಿಗೆ ಆಗ್ತಿರೋದಲ್ಲ ಅಂತ ಹೇಳೋದಕ್ಕೆ ಆಗ ಪಾರ್ವತಿ ದೇವಿ ಒಪ್ಕೊಂಡು ದೇವತೆಗಳು ಕೇಳ್ತಾರೆ, ಇದನ್ನ ನೀವು ಒಪ್ಕೋಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂತ. ಆಗ ಪಾರ್ವತಿ ದೇವಿ ಹೇಳ್ತಾರೆ, ಗಿರಿನಾರಾಯಣನ ಮೇಲೆ 33,000 ಕೋಟಿಗಳು ನೆಲೆಸಿದ್ರೆ ಮಾತ್ರ ನಾನು ಇದಕ್ಕೆ ಒಪ್ಕೋತೀನಿ ಅಂತ. ಹಾಗಾಗಿ ಪಾರ್ವತಿ ದೇವಿಯ ಆಜ್ಞೆಯಂತೆ 33,000 ಕೋಟಿಗಳು ಒಂದೇ ದೇವರಲ್ಲಿ ಇರೋದು ಅಂದ್ರೆ ಅದು ದತ್ತಾತ್ರೇಯ ಸ್ವಾಮಿ. ಹಾಗಾಗಿ ದತ್ತಾತ್ರೇಯ ಸ್ವಾಮಿ ಶಿವಲಿಂಗದ ಸ್ವರೂಪವಾಗಿ ಗಿರಿನಾರಾಯಣನ ಮೇಲೆ ನೆಲೆಸ್ತಾರೆ. ಇದು ಗಿರಿನಾರಾಯಣನ ಹಿನ್ನೆಲೆ.